ಅಲ್ಲಿ ನಿನ್ನೆ ಒಂದು ಮಂತ್ರ ಬಂತು. ಯಾವುದು? ಯಾಕೆಂದ್ರೆ ಒಂದು ಎಕ್ಸಾಂಪಲ್ ಫಸ್ಟ್ ಟೈಮು ಬೋಧಿಸ್ತಾರೆ. ಎಲ್ಲಿಂದ ಬೋಧಿದ್ರು ಅಂದ್ರೆ ಅಶನಾ ಪಿಪಾಸ, ಹಸಿವು ಬಾಯಾರಿಕೆಯಿಂದ ಹಿಡಿದು ಅದು ಹೇಗೆ ಬರ್ತಾ ಇದೆ, ಅದಕ್ಕೆ ಕಾರಣ ಏನು ಅಂತಂದ್ಬಿಟ್ಟು ಮೂಲವನ್ನು ಹುಡುಕ್ತಾ, ಅನ್ನವನ್ನು ಹಿಡಿದು ಅನ್ನಕ್ಕೆ ಕಾರಣ ಏನು? ನೀರು. ನೀರಿಗೆ ಕಾರಣ ಏನು? ತೇಜಸ್ಸು. ತೇಜಸ್ಸಿಗೆ ಕಾರಣ ಏನು ಅಂತಂದ್ಬಿಟ್ಟು ಆ ಪರಾದೇವತೆಯನ್ನ ಹುಡುಕಿ ನಾವು ಅಲ್ಲಿ ಸೇರ್ಬೇಕು ಅಂತ ಹೇಳ್ಕೊಟ್ರು. ಇನ್ಫ್ಯಾಕ್ಟ್ ಪ್ರತಿ ದಿವಸ ಎಲ್ಲರೂ ಸುಷುಪ್ತಿಲಿ ಆ ಪರಾದೇವತೆಯನ್ನೇ ಸೇರ್ತೀವಿ ಅಂತಾನು ಹೇಳ್ದು. ಬಟ್ ಇದೆಲ್ಲ ಮಾಡಿದ್ರು ಏನಾಗತ್ತೆ, ಪುನಃ ಎಲ್ಲಿವರೆಗೂ ಜ್ಞಾನ ಆಗಿಲ್ವೋ ಪುನಃ ಪುನಃ ಶರೀರದಲ್ಲಿ ಸುಷುಪ್ತಿ ಆದ್ರೆ ಅದೇ ಶರೀರದಲ್ಲಿ ಬರ್ತೀವಿ. ಬಟ್ ಬೇರೆ ಇದಾದ್ರೆ ಈ ಶರೀರ ಬಿಟ್ಟು ಬಿಟ್ರೆ ಹೊಸ ಶರೀರ ಸಿಗತ್ತೆ. ಒಟ್ಟಲ್ಲಿ ಶರೀರಕ್ಕೆ ಬರೋದ್ರಲ್ಲಿ ಮಾತ್ರ ತಪ್ಪಾಗೋದಿಲ್ಲ, ಯಾಕಂದ್ರೆ ಜ್ಞಾನ ಇಲ್ದೆ ಬಂದೇ ಬರ್ತೀವಿ. ಸೊ ಇಲ್ಲಿ ಬರ್ದೇ ಇರೋಕೆ ಯಾವುದನ್ನ ತಿಳ್ಕೋಬೇಕು, ಅದನ್ನ ಹೇಗೆ ತಿಳ್ಕೋಬೇಕು ಅನ್ನೋದನ್ನ ಇಲ್ಲಿ ಬಹಳ ಚೆನ್ನಾಗಿ ಈ ಮಂತ್ರವನ್ನು ಹೇಳ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿ ಮಂತ್ರವನ್ನೇ ಹೇಳ್ತಾ ಇದ್ದಾರೆ. ಸೊ ಯಾವ್ದದು ಮಂತ್ರ ಅಂದ್ರೆ, ಓಂ ಸಯ ಏಷೋ ಅಣಿಮಾ, ಓಂ ಸಯ ಏಷೋ ಅಣಿಮಾ, ಐತದಾತ್ಮ್ಯಮಿದಂ ಸರ್ವಂ, ಐತದಾತ್ಮ್ಯಮಿದಂ ಸರ್ವಂ, ತತ್ಸತ್ಯಂ ಸ ಆತ್ಮಾ, ತತ್ಸತ್ಯಂ ಸ ಆತ್ಮಾ, ತತ್ವಮಸಿ ಶ್ವೇತಕೇತೋ ಇತಿ, ತತ್ವಮಸಿ ಶ್ವೇತಕೇತೋ ಇತಿ, ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತ್ವಿತಿ, ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತ್ವಿತಿ, ತಥಾ ಸೌಮ್ಯ ಇತಿ ಹೋವಾಚ, ತಥಾ ಸೌಮ್ಯ ಇತಿ ಹೋವಾಚ. ಸಹ ಏಷಃ ಅಣಿಮಾ ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸಹ ಆತ್ಮ ತತ್ ತ್ವಂ ಅಸಿ ಶ್ವೇತಕೇತೋ ಇತಿ, ಭೂಯಃ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ, ತಥಾ ಸೌಮ್ಯ ಇತಿ ಹ ಉವಾಚ. ಸಹ ಯಃ ಆ ಯಾವುದು, ಆ ಯಾವುದು ಅಂದ್ರೇನು? ಹಿಂದಿನ ಮಂತ್ರಗಳಲ್ಲಿ ಹೇಗೆ ಹಸಿವು ಬಾಯಾರಿಕೆಯನ್ನು ಹಿಡಿದು ಗೊತ್ತಿರೋ ನೋನ್ ಟು ದ ಅನ್ನೋನ್ ವಿಚಾರ ಮಾಡಿ ಈ ಕಾರ್ಯ ಹೇಗಾಯ್ತು, ಇದಕ್ಕೆ ಕಾರಣ ಏನು ಅಂತ ತಿಳಿದು ಯಾವ ಪರಾದೇವತೆಯನ್ನು ತೇಜಸ್ಸು ಎಲ್ಲಿ ಹೋಗಿ ಸೇರಿಕೊಳ್ಳುತ್ತೋ ಆ ಪರಾದೇವತೆ ಬಗ್ಗೆ ಇವಾಗ ಹೇಳ್ತಿದ್ದಾರೆ. ಅದು ಯಾವುದದು? ಏಷಃ, ಇಲ್ಲೇ ನಿನ್ನ ಒಳಗೇನೆ ನೀ ತಿಳ್ಕೋಬೇಕು. ಹೇಗಿದೆ ಅದು? ಅಣಿಮ, ಸೂಕ್ಷ್ಮತಮವ ಕಾರಣ, ಹೈಯೆಸ್ಟ್ ಅಲ್ಟಿಮೇಟ್ ಗೋಲ್, ಅಲ್ಟಿಮೇಟ್ ಕಾಸ್ ಅಂತ ಹೇಳಿದ್ರು. ಬೇರೆ ಎಲ್ಲದಕ್ಕೂ ಅಲ್ಟಿಮೇಟ್ ಕಾಸ್. ಇವಾಗ ನೋಡಿ, ಎಷ್ಟೋ ಸಲ ಏನಾಗತ್ತೆ, ಒಂದು ಅಲ್ಟಿಮೇಟ್ ಯಾವುದು ಮುಖ್ಯವಾದ ಕಾರಣ ಅಂದೊಂದು ಆಮೇಲೆ ಗೊತ್ತಾಗುತ್ತೆ. ಶುರುವಿನಲ್ಲಿ ಹೇಗ್ ಗೊತ್ತಾಗತ್ತೆ? ಇವಾಗ ಒಂದು ಧರ್ಮಛತ್ರ ಇದೆ, ಅಲ್ಲಿ ಊಟ ಹಾಕ್ತಾ ಇದ್ದಾರೆ. ಊಟ ಹಾಕ್ತಾ ಇದ್ರೆ ಎಲ್ಲಾರ್ಗು ಏನಾಯ್ತು, ತುಂಬಾ ಹಸುವಿತ್ತು, ಅಲ್ಲಿ ಹೋಗಿ ನಿಮ್ಗೂ ಕೊಡ್ತಾರೆ ಅಂತಂದ್ರು. ಆವಾಗ ನಿಮ್ಗೆ ತುಂಬಾ ಸಂತೋಷ ಆಯ್ತು. ಆದ್ರೆ ನಿಮಗೆ ಏನ್ ಅನ್ನಿಸ್ತು, ಈ ಧರ್ಮಛತ್ರ ಮಾಡಿದ್ದಾರೆ, ಇವಾಗ ಯಾರು ಮಾಡ್ತಾರೆ ಅಂತ ಕಂಡುಹಿಡಿಬೇಕು ಅಂತ ಆಸೆ ಆಯ್ತು. ಆವಾಗ ಏನ್ ಮಾಡಿದ್ರಿ, ನೀವು ವಿಚಾರಿಸಿದ್ರಿ. ಅವ್ರು ಹೇಳಿದ್ರು ಅಲ್ಲಿ ಮ್ಯಾನೇಜರ್ ಇದ್ದಾರೆ, ಕೇಳಿ ಅಂದ್ರು. ಇವಾಗ ಸದ್ಯಕ್ಕೆ ಮ್ಯಾನೇಜರು ಧರ್ಮಛತ್ರಕ್ಕೆ ಕಾರಣವಾಗಿರುವಂಗೆ ಅವ್ರ ಹತ್ರ ಅವ್ರಿಗೆ ನಮಸ್ಕಾರ ಮಾಡಕ್ಕೆ ಅಂತ ಅವ್ರು ಹೇಳಿದ್ರು, ಅಯ್ಯೋ ನಾನಲ್ಲಪ್ಪ, ನೋಡಿ ಅವರು ಅಲ್ಲಿಂದ ನನಗೆ ಕಳಿಸ್ತಾರೆ ಬ್ಯಾಂಕ್ನವರು, ಅವ್ರ ಹತ್ರ ಅವರಿಂದ ನಾನು ನಡೆಸ್ತಾ ಇದ್ದೀನಿ.
ಸರಿ, ಆ ಬ್ಯಾಂಕ್ಗಲ್ಲೇ ಹೋದ್ರು. ಅವ್ರು ಹೇಳಿದ್ರು, ಅಯ್ಯೋ ನಾವಲ್ಲಪ್ಪ, ಈ ಬ್ಯಾಂಕ್ಗೆ ದುಡ್ಡು ಕೊಟ್ಟಿಟ್ಟಿರೋರೇ ಅವರು, ಆ ಜಮೀನ್ದಾರನು ದೊಡ್ಡವರು. ಸೊ ಹಾಗೆ ಮಾಡಿ ನಾವು ಹೇಗೆ ಆ ಮೂಲ ಕಾರಣ ಹತ್ರ ಹೋಗ್ತೀವೋ ಇಲ್ವೋ, ಅದೇ ರೀತಿ ಇಲ್ಲೂ ಹೇಳ್ತಿದ್ದಾರೆ. ಸೂಕ್ಷ್ಮತಮ ಕಾರಣ, ಅಂತಿಮ ಲಾಸ್ಟ್, ಅಲ್ಲಿ ಆ ಕಾರಣ ಇದೆಯಲ್ಲ, ಇದಂ ಸರ್ವಂ, ಈ ಏನೇನು ಶರೀರದಲ್ಲಿ ನಾಮರೂಪವಾಗಿ ತೋರ್ತಾ ಇರೋದೆಲ್ಲ, ಅಥವಾ ಹೊರಗಡೆನೂ ನಾಮರೂಪವಾಗಿ ತೋರ್ತಾ ಇರೋದು ಎಲ್ಲದಕ್ಕೂ ಇದಂ ಸರ್ವಂ, ಅದು ಐತದ್ ಆತ್ಮ್ಯಂ. ಒಂದು ಈ ಪರತತ್ವವನ್ನೇ, ಪರಮಾತ್ಮನನ್ನೇ ಆತ್ಮವಾಗಿ ಹೊಂದಿದೆ, ಸಾರವಾಗಿ ಹೊಂದಿದೆ. ಎಲ್ಲದಕ್ಕೂ ಅಸ್ತಿತ್ವ ಕೊಡ್ತಾ ಇರೋದು ಈ ಆತ್ಮತತ್ವನೇ. ಆತ್ಮತತ್ವ ಬಿಟ್ಟು ಬೇರೆ ಯಾವುದು ಅಸ್ತಿತ್ವ ಕೊಡೋದಿಲ್ಲ ಅಂತ ಐತದಾತ್ಮ್ಯಂ ಅದು. ತತ್ ಸತ್ಯಂ, ಇಲ್ಲಿ ತತ್ ಸತ್ಯಂ ಅಂದ್ರೆ ಏನರ್ಥ ಅಂತಂದ್ರೆ ಇರುವುದು ಅದೇ ಸತ್ ಸ್ವರೂಪ ಅಂತ. ಇದು ತೋರುವ ವಸ್ತು ಅಲ್ಲ, ಇರುವ ವಸ್ತು. ತತ್ ಸತ್ಯಂ ಸಹ ಆತ್ಮ. ಈ ಇರುವ ವಸ್ತು ಏನಾಗಿದೆ ಅಂದ್ರೆ ಆತ್ಮನೇ ಆಗಿದೆ. ಹೇ ಶ್ವೇತಕೇತು, ತತ್ ತ್ವಂ ಅಸಿ, ಆ ತತ್ವ ನೀನೇ ಆಗಿದ್ದೀಯ, ಆಗಬೇಕಾಗಿಲ್ಲ. ಮುಂದೆ ಆಗೋದು, ಭವಿಷ್ಯದಲ್ಲಿ ಆಗೋದಲ್ಲ. ನೀನು ಆಲ್ರೆಡಿ ಯು ಆರ್ ದಟ್, ಮೊದಲೇ ನೀನು ಆಗಿದೀಯ. ತತ್ ತ್ವಂ ಅಸಿ ಅಂತ ಹೇಳಿದ್ರು. ಅವಾಗ ಇವನೇನ್ ಮಾಡ್ದ, ಶ್ವೇತಕೇತು ಇದನ್ನ ಕೇಳ್ದ. ಅವನು ಹೇಳ್ತಾನೆ, ಗುರುಗಳೇ, ಭಗವಂತರೇ, ಭಗವತ್ ಸ್ವರೂಪವಾಗಿರುವ ಗುರುಗಳೇ, ತಂದೆಯೇ, ಭೂಯ ಏವ ನನಗೆ ವಿಜ್ಞಾಪಯತು, ನೀವು ನನಗೆ ತಿರುಗಿ ಇದನ್ನ ಉಪದೇಶ ಮಾಡ್ಬೇಕು, ಇನ್ನೂ ನನಗೆ ಅರ್ಥ ಆಗೋಂಗೆ ಹೇಳ್ಬೇಕು ನೀವು, ನನಗೆ ಮನಸ್ಸಿನಲ್ಲಿ ಡೌಟ್ ಇದೆ. ಅವಾಗ ಹೇಳಿದ್ರು, ಸರಿಪಾ ನಿನಗೆ ಹೇಳ್ತೀನಿ ಅಂತಂದ್ರು. ಇವಾಗ ಯಾವುದು ಸೂಕ್ಷ್ಮತಮ ಜಗನ್ಮೂಲ ಅಂದ್ರೆ ಅದಕ್ಕೆ ಸದ್ವಸ್ತು ಅಂತ ಹೆಸರು. ಯಾಕೆಂದ್ರೆ ಬೇಕಾದಷ್ಟು ಉಪನಿಷತ್ ಮಂತ್ರ ಹೇಳತ್ತೆ, ನಾಣ್ಯತ ಅನ್ಯ ಅತಃ ಅಸ್ತಿ ದ್ರಷ್ಟೃ ಶ್ರೋತೃ ಮಂತ್ರು ಅಂತ. ಯಾರು ನೋಡೋನು, ಕೇಳೋನು, ಮುಟ್ಟೋನು, ಪ್ರತಿಯೊಂದು ಇದು ವ್ಯವಹಾರ ಆಗ್ಬೇಕು ಅಂದ್ರೆ ಚೈತನ್ಯ ಇರಬೇಕು. ಇವಾಗ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿಯಲ್ಲಿ ಕಾರ್ ಮಾಡೋ ಫ್ಯಾಕ್ಟ್ರಿ ಇದೆ ಅಂತ ಇಟ್ಕೊಳ್ಳಿ. ಬೇಕಾದಷ್ಟು ಕೆಲಸ ನಡೀತಿದೆ. ಈ ಎಲ್ಲಾ ಕೆಲಸ ನಡೀಬೇಕು ಅಂದ್ರೆ ಇದಕ್ಕೆ ಎಲ್ಲಿಂದ ಸಪ್ಲೈ ಆಗ್ತಿದೆ ಶಕ್ತಿ ಅಂದ್ರೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತಾ ಇದೆ, ಅದರಿಂದಲೇ ಆಗ್ತಾ ಇರೋದು. ಅದೇನಾದ್ರೂ ಯಾರಾದ್ರೂ ಕಟ್ ಮಾಡ್ಬಿಟ್ರೆ ಎಲ್ಲ ಕೆಲ್ಸಾನು ನಿಂತೋಗುತ್ತೆ. ಅದೇ ರೀತಿ ಇಲ್ಲಿ ಸತ್ವಸ್ತು ಅಂದ್ರೆ ನಮ್ಮ ಶರೀರದಲ್ಲಿ ನಾವು ನೋಡೋದಕ್ಕೆ, ಕೇಳೋದಕ್ಕೆ, ಮುಟ್ಟೋದಕ್ಕೆ, ತಿನ್ನೋದಕ್ಕೆ ಏನೇನು ಮಾಡ್ತೀವೋ ಎಲ್ಲದಕ್ಕೂ ಏನಾಗಿದೆ ಅಂದ್ರೆ ಸದ್ವಸ್ತು. ಅದಕ್ಕೆ ಹೇಳಿದ್ರು ಇದೇ ಆತ್ಮನೇ ಕಾರಣವಾಗಿದೆ ಅಂತ ಹೇಳಿ. ತತ್ಸತ್ಯಂ ಸ ಆತ್ಮ, ಈ ಎಲ್ಲ ನಾಮರೂಪಗಳಿಗೆ ಐತದಾತ್ಮ್ಯಂ, ಅದು ಆತ್ಮವನ್ನೇ ಕಾರಣವಾಗಿ ತತ್ವವಾಗಿ ಉಳ್ಳದಾಗಿದೆ ಅಂತ ಹೇಳಿದ್ರು. ಆದ್ರೂ ಇವನಿಗೆ ಏನ್ ಡೌಟ್ ಬಂತು, ಪ್ರತಿದಿನವೂ ಎಲ್ಲರೂ ಸದ್ವಸ್ತುವಿನಲ್ಲಿ ಸೇರಿರ್ತಾನೆ ಅಂತ ಹೇಳಿದ್ರಲ್ಲ, ನನಗೆ ಅದು ಡೌಟ್ ಬರ್ತಾ ಇದೆ. ನಮಗೆ ಎಲ್ಲಿಗಾದ್ರೂ ಹೋದ್ರೆ ಗೊತ್ತಿರತ್ತೆ ಎಲ್ಲಿ ಹೋಗಿದೀವಿ, ಎಲ್ಲಿ ಬಂದಿದೀವಿ ಅಂತ, ಅದು ಹೇಗೆ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನನಗೆ ದೃಷ್ಟಾಂತದಿಂದ ಹೇಳ್ಬೇಕು ಅಂತ ಕೇಳಿದ್ರು. ಇವಾಗ 9ನೇ ಖಂಡ ಅದನ್ನ ಹೇಳ್ತಾ ಇದ್ದಾರೆ. ಓಂ ಯಥಾ ಸೌಮ್ಯ ಮಧುಕೃತೋ ನಿಸ್ತಿಷ್ಟಂತಿ ಮಧುಕೃತೋ ನಿಸ್ತಿನಾಂ ವೃಕ್ಷಾಣಾಂ ರಸಾನ್ ನಾನಾತ್ಯಯಾನಾಂ ವೃಕ್ಷಾಣಾಂ ರಸಾನ್ ಸಮವಹಾರಂ ಏಕತಾಂ ರಸಂ ಗಮಯಂತಿ ಏಕತಾಂ ರಸಂ ಗಮಯಂತಿ ತೇ ಯಥಾ ತತ್ರ ನ ವಿವೇಕಂ ಲಭಂತೆ ತೇ ಯಥಾ ತತ್ರ ನ ವಿವೇಕಂ ಲಭಂತೆ ಅಮುಷ್ಯ ಅಹಂ ವೃಕ್ಷಸ್ಯ ರಸೋ ಅಸ್ಮಿ ಅಮುಷ್ಯ ಅಹಂ ವೃಕ್ಷಸ್ಯ ರಸೋ ಅಸ್ಮಿ ಇತ್ಯೇವಮೇವ ಖಲು ಸೌಮ್ಯ ಇಮಾಃ ಸರ್ವಾಃ ಪ್ರಜಾಃ
ಸತಿ ಸಂಪದ್ಯ ನ ವಿದುಃ ಸತಿ ಸಂಪದ್ಯಾಮಹೇ ಇತಿ. ಇನ್ನು ಈ ವೃಕ್ಷದಿಂದ ಬಂದ ರಸ ಅಂತ ಹೇಗೆ ಗೊತ್ತಿಲ್ವೋ ಹಾಗೆ ಏನಂಟು ತಿರುಗು ಐತದಾತ್ಮವಿದಮ್ಮನ್ನ ಉಪದೇಶ ಮಾಡೋದು. ಇವಾಗ ಇವನಿಗೇನ್ ಬರುತ್ತೆ? ಸರಿ, ಓಕೆ, ನೀವೇನ್ ಹೇಳಿದ್ರಿ, ಎಚ್ಚರ ಆದ ಮತ್ತೆ ಸಿಂಹ ಆಗಿರೋ ಸಿಂಹನೇ ಆಗ್ತಾರೆ, ಹುಲಿ ಆಗಿರೋ ಹುಲಿನೇ ಆಗ್ತಾರೆ ಅಲ್ವಾ, ಕಾಡು ಹಂದಿ ಆಗಿರೋ ಅದೇ ಆಗ್ತಾರೆ ಅಂತ ಹೇಳ್ಬಿಟ್ರಲ್ಲ ನೀವು. ಇವಾಗ ನಮಗೆ ಎಚ್ಚರ ಆದ ಮತ್ತೆ ನಾವು ಎಲ್ಲಿಂದ ಇನ್ನೊಂದು ಊರ್ಗ್ ಹೋದ್ರೆ ನಮ್ಮ ಮನೆಯಿಂದ ಬಂದಿದೀವಿ ಅಂತ ಆಗತ್ತೆ. ಸದ್ವಸ್ತುವಿಂದ ವಾಪಸ್ ಬಂದವನಿಗೆ ಯಾಕೆ ಗೊತ್ತಾಗೋಲ್ಲ? ಓಕೆ, ಸೇರಿರೋವಾಗ ಗೊತ್ತಾಗೋಲ್ಲ ಹೇಳಿದ್ರಿ, ಒಪ್ಕೊಂಡೆ. ಬಟ್ ವಾಪಸ್ಸು ತಿರುಗು ಹುಲಿಯಾಗಿ ಇದಾಗಿ ಮನುಷ್ಯನಾಗಿ ಹೇಗೆ ವಾಪಸ್ ಬಂದತ್ತೆ ನಮ್ಗೆ ಯಾಕೆ ಜ್ಞಾನ ಇರೋಲ್ಲ? ನಮಗೆ ಯಾಕೆ ಜ್ಞಾಪಕ ಇರೋದಿಲ್ಲ? ನಾವು ಸುಷುಪ್ತಿಲಿ ಸದ್ವಸ್ತುವನ್ನ ಸೇರಿದ್ದೆವು ಅಂತ. ಅದಕ್ಕೆ ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಓಂ ಇಮಾಹ ಸೌಮ್ಯ ನದ್ಯ ಪುರಸ್ತಾತ್ ಪ್ರಾಚ್ಯಃ ಸ್ಯಂದಂತೆ. ಓಂ ಇಮಾಹ ಸೌಮ್ಯ ನದ್ಯ ಪುರಸ್ತಾತ್ ಪ್ರಾಚ್ಯ ಸ್ಯಂದಂತೆ. ಪಶ್ಚಾತ್ ಪ್ರತೀಚ್ಯ ತಾಹ ಸಮುದ್ರಾತ್ ಸಮುದ್ರಮೇವ ಅಪಿಯಂತಿ. ತಾಹ ಸಮುದ್ರಾತ್ ಸಮುದ್ರಮೇವ ಅಪಿಯಂತಿ. ಸ ಸಮುದ್ರ ಏವ ಭವತಿ. ಸ ಸಮುದ್ರ ಏವ ಭವತಿ. ತಾ ಯಥಾ ತತ್ರ ನ ವಿದುಃ. ತಾ ಯಥಾ ತತ್ರ ನ ವಿದುಃ. ಇಯಂ ಅಹಂ ಅಸ್ಮಿ ಅಯಂ ಅಹಂ ಅಸ್ಮಿ ಇತಿ. ಏವಮೇವ ಖಲು ಸೌಮ್ಯ. ಏವಮೇವ ಖಲು ಸೌಮ್ಯ. ಇಮಾಹ ಸರ್ವಾಃ ಪ್ರಜಾಃ ಸತ ಆಗಮ್ಯ. ಇಮಾಹ ಸರ್ವಾಃ ಪ್ರಜಾಃ ಸತ ಆಗಮ್ಯ ನ ವಿದುಃ. ನ ವಿದುಃ ಸತ ಆಗಚ್ಚಾಮಹೇ ಇತಿ. ಸತ ಆಗಚ್ಚಾಮಹೇ ಇತಿ. ತ ಇಹ ವ್ಯಾಘ್ರೋ ವಾ ಸಿಂಹೋ ವಾ. ತ ಇಹ ವ್ಯಾಘ್ರೋ ವಾ ಸಿಂಹೋ ವಾ. ವೃಕೋ ವಾ ವರಾಹೋ ವಾ. ವೃಕೋ ವಾ ವರಾಹೋ ವಾ. ಕೀಟೋ ವಾ ಪತಂಗೋ ವಾ. ಕೀಟೋ ವಾ ಪತಂಗೋ ವಾ. ದಂಶೋ ವಾ ಮಶಕೋ ವಾ. ದಂಶೋ ವಾ ಮಶಕೋ ವಾ. ಯದ್ಯದ್ ಭವಂತಿ ತದಾ ಭವಂತಿ. ಯದ್ಯದ್ ಭವಂತಿ ತದಾ ಭವಂತಿ. ಹೇ ಸೌಮ್ಯ, ಇಮ ಈ ಪ್ರಾಚ್ಯಃ ಪೂರ್ವ ದಿಕ್ಕಿನಲ್ಲಿ ಹರಿಯುವಂತ ನದ್ಯ ನದಿಗಳು ಪುರಸ್ತಾತ್ ಚಂದ್ಯಂತೆ ಮುಂದಕ್ಕೆ ಹರಿಯುತ್ತೆ ಪೂರ್ವ ದಿಕ್ಕಿನಲ್ಲಿ. ಪ್ರತೀಚ ಪಶ್ಚಿಮ ವಾಹಿನಿಯಾದ ನದಿಗಳು ಪಶ್ಚಾತ್ ಹಿಂದಕ್ಕೆ ಹರಿಯುತ್ತೆ. ಆದ್ರೂ ತಾಹ ಅವುಗಳು ಸಮುದ್ರಾತ್ ಸಮುದ್ರದಿಂದಲೇ ಎದ್ದು ಹುಟ್ಟಿರೋದು ಯಾರಿಂದ? ಸಮುದ್ರದಿಂದಲೇ. ಯಾಕಂದ್ರೆ ಸಮುದ್ರದ ನೀರು ಸೂರ್ಯನ ಕಿರಣಿನಿಂದ ಮೇಲೆ ಹೋಗಿ ಅದು ಮಳೆಯಾಗಿ ಬಂದು ನದಿಯಾಗಿ ಬೀಳುತ್ತೆ. ಆದ್ರಿಂದ ಸಮುದ್ರದಿಂದಲೇ ಹುಟ್ಟಿದ ನದಿಗಳು ಸಮುದ್ರಂ ಏವ ಅಪಿಯಂತಿ. ಹೇಗೆ ಸಮುದ್ರವನ್ನೇ ಸೇರಿಬಿಡುತ್ತೋ ಸಹ ಅದು ಸಮುದ್ರ ಏವ ಭವತಿ. ಅದಕ್ಕೆ ಇವಾಗ ನದಿ ಅನ್ನೋ ಹೆಸರಿಲ್ಲ, ಕಾವೇರಿ ಅಂತ ಹೆಸರಿಲ್ಲ, ಭಾಗೀರಥಿ ಅಂತಿಲ್ಲ, ಗಂಗೆ ಅಂತಿಲ್ಲ. ಎಲ್ಲ ಹೆಸರು ಹೋಗ್ಬಿಟ್ಟು ಏನಾಗುತ್ತೆ? ಒಂದೇ ಹೆಸರು ಬರುತ್ತೆ, ಸಮುದ್ರ ಏವ, ಸಮುದ್ರನೇ ಆಗತ್ತೆ. ಆವಾಗ ಅಲ್ಲಿ ಸೇರಿದ ಮತ್ತೆ ಆ ನದಿಗಳು ಅಹಂ ಇಯಂ ಅಸ್ಮಿ, ನಾನು ಈ ನದಿ ಆಗಿದ್ದೆ. ಆ ನದಿ ಆಗಿದ್ದು ಇಲ್ಲಿ ಬಂದು ಸಮುದ್ರದಲ್ಲಿ ಸೇರಿದ್ದೀನಿ. ಅಹಂ ಯಂ ಅಸ್ಮಿ ಇತಿ ನ ವಿದುಃ. ನಾನು ಕಾವೇರಿ ಆಗಿದ್ದೆ, ನಾನು ಗಂಗೆ ಆಗಿದ್ದೆ ಅಂತ ತಿಳಿಯೋದಿಲ್ವೋ? ಅದೇ ರೀತಿ ಪ್ರಜೆಗಳಿಗೂ ಏನಾಗತ್ತೆ? ಬಂದು ತಿರುಗು ನದಿಯಾಗಿ ಬಂದಾಗ್ಲೂ ಗೊತ್ತಾಗೋದಿಲ್ಲ, ಸಮುದ್ರವನ್ನು ಸೇರಿದವಾಗ್ಲೂ ಅದಕ್ಕೆ ಗೊತ್ತಾಗೋಲ್ಲ. ನದಿಯಾಗಿರುವಾಗ ನಾನು ಸಮುದ್ರದಿಂದ ಬಂದಿದ್ದೀನಿ ಅಂತಾನು ಗೊತ್ತಿರೋಲ್ಲ. ಆಮೇಲೆ ಸಮುದ್ರದಲ್ಲಿ ಸೇರಿದಾಗ ನಾನು ನದಿಯಾಗಿದ್ದೆ, ಅದರಿಂದ ನಾನು ಬಂದೆ ಅದು ಅಂತ ಗೊತ್ತಾಗೋಲ್ಲ. ಸೊ ಏನ್ ಮಾಡಿದ್ರು? ಇದಕ್ಕೆ ತಿರುಗು
ಅದೇ ಮಂತ್ರವನ್ನ ತಿರುಗೂ ಉದ್ದಾಲಕ ಋಷಿ ಅದನ್ನೇ ಉಪದೇಶ ಮಾಡ್ತಾರೆ. ಓಂ ಸಯ ಯೇಷೋ ಅಣಿಮಾ ಐತದಾತ್ಮವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತ್ವಿತಿ ತಥಾ ಸೌಮ್ಯ ಇತಿ ಹೋವಾಚ. ಅದೇ ಅರ್ಥನ ಒಂದೊಂದ್ಸಲಿ ಸ್ವಲ್ಪ ಅಭ್ಯಾಸ ಆಗೋಕ್ ಹೇಳ್ತೀನಿ. ಯಾವುದು ಸೂಕ್ಷ್ಮತಮವಾಗಿದೆಯೋ, ಜಗತ್ತಿಗೆ ಕಾರಣವಾಗಿದೆಯೋ, ಈ ಜಗತ್ತೆಲ್ಲ ನಾಮರೂಪಾತ್ಮಕ ಜಗತ್ತು ಐತದಾತ್ಮ್ಯವಾಗಿದೆ, ಆತ್ಮವಂತವಾಗಿದೆ, ಪರಮಾತ್ಮನಲ್ಲೇ ಇದೆ, ಪರಮಾತ್ಮನಿಂದಲೇ ಹುಟ್ಟಿದೆ, ಪರಮಾತ್ಮನಲ್ಲೇ ತೋರುತ್ತೆ, ಪರಮಾತ್ಮನಲ್ಲೇ ಸೇರುತ್ತೆ. ಆ ಪರಮಾತ್ಮ ತತ್ವವೇ ಸತ್ಯ, ಅದೇ ಆತ್ಮ. ಈಶ್ವೇ ಶ್ವೇತಕೇತು ಅದು ನೀನಾಗಿದೀಯ. ಇವಾಗ ಏನಾಯ್ತು, ಇವನಿಗೆ ಇನ್ನೊಂದು ಡೌಟ್ ಬಂತು. ಏನು ಇಂತ ಇವಾಗ ಯಾವುದನ್ನ ಹೇಳಿದ್ರು, ಏನು ಡೌಟ್ ಬಂತು? ನೀರಿನಿಂದ ಅಲೆ ನೊರೆ ಗುಳ್ಳೆ ಏಳುತ್ತೆ, ಅದು ನೀರಿನಲ್ಲೇ ಹೋಗುತ್ತೆ. ಅದೇ ರೀತಿ ಜೀವಾತ್ಮರು ಪ್ರತಿದಿನವೂ ಸುಷುಪ್ತಿಯಲ್ಲಿ ಮಹಾಪ್ರಳಯದಲ್ಲಿ ತಮ್ಮ ಕಾರಣ ಭಾವವನ್ನು ಹೊಂದುತ್ತಿದ್ರು ಏಕೆ ನಾಶ ಆಗೋದಿಲ್ಲ? ಇವಾಗ ಎಲ್ಲವೂ ಏನಾಯ್ತು, ಅಲೆ ಎಲ್ಲ ಹೊರಟೋಯ್ತು ತಾನೆ, ತಿರುಗು ಅಲೆಯಾಗಿ ಕಾಣಿಸಲ್ಲ ತಾನೆ, ಬಬಲ್ಲು ಕಾಣಿಸೋದಿಲ್ಲ, ಎಲ್ಲ ಸೇರ್ಬಿಡುತ್ತಲ್ಲ, ಹಾಗೆ ಯಾಕೆ ನಾಶ ಆಗೋದಿಲ್ಲ ಅಂತ ಕೇಳ್ತಾರೆ. ಇವಾಗ ಇದಕ್ಕೆ ಎಕ್ಸಾಂಪಲ್ ಕೊಡುವಾಗ ಏನಾಗತ್ತೆ, ಇವಾಗ ನಮ್ಗೆ ಒಂದು ವಿಷಯ ನೋಡ್ಬೇಕು. ಏನದು? ಮೊದಲೇ ಹೇಳ್ಬಿಟ್ರು, ಪರಮಾತ್ಮ ಜೀವ ರೂಪದಿಂದ ಪ್ರವೇಶ ಮಾಡಿ ಎಲ್ಲ ಶರೀರವನ್ನು ಬೇರೆ ಬೇರೆಯಾಗಿ ಚೈತನ್ಯ ರೂಪವಾಗಿ ತೋರಿಸ್ತಾನೆ. ಅದೇ ರೀತಿ ಒಂದು ದೊಡ್ಡ ವೃಕ್ಷ ಇದೆ. ಆ ದೊಡ್ಡ ವೃಕ್ಷನು ಜೀವಾತ್ಮನೇ ಆ ಬೀಜದಲ್ಲಿ ಬಂದು ಆ ವೃಕ್ಷವಾಗಿ ತೋರ್ತಾ ಇರೋನು. ದೊಡ್ಡ ವೃಕ್ಷ ಹೇಗಿದೆ ಅಂದ್ರೆ ಬದುಕಿರೋ ಜೀವ ಅದು. ನಾವು ಹೇಗೆ ನಾನು ನಾನು ಅಂತೀವೋ ಅದೇ ರೀತಿ ವೃಕ್ಷಗಳು ಏನಾಗಿದೆ, ಬದುಕಿದೆ, ಅದು ಜೀವಂತವಾಗಿದೆ, ಅದ್ರಲ್ಲೂ ಜೀವಾನೇ ಇರೋದು. ಯಾರು ಹಿಂದೆ ಮನುಷ್ಯರಾಗಿದ್ದಾರೋ ಇವಾಗ ಅವರು ಕರ್ಮ ಫಲದಿಂದ ವೃಕ್ಷ ಆಗಿದ್ದಾರೆ ಅಷ್ಟೇ. ಸೊ ಯಾವುದು ಇದೆಲ್ಲ ಜೀವ ಅಲ್ಲ ಅಂತ ಅಲ್ಲ. ಅದಕ್ಕೆ ಇವಾಗ ಏನ್ ಮಾಡ್ತಾರೆ, ವೃಕ್ಷವನ್ನು ನಮಗೆ ಎಕ್ಸಾಂಪಲ್ ಆಗಿ ಹೇಳ್ತಾರೆ. ಯಾಕೆ ಅಂದ್ರೆ ಅದು ಜೀವ ಅಂತ ಹೇಗೆ ಪ್ರೂವ್ ಮಾಡ್ಬೇಕು ಅಂತಂದ್ರೆ, ಇವಾಗ ದೊಡ್ಡ ಮರ ಇದೆ, ದೊಡ್ಡ ವೃಕ್ಷ ಇದೆ, ಅದಕ್ಕೆ ಏನ್ ಮಾಡಿದ್ರು, ಒಂದು ಕೊಡಿಲಿಯಿಂದ ಒಂದು ಗಾಯ ಮಾಡಿದ್ರು ಕೆಳಗಡೆ ಬುಡದ ಹತ್ರ. ಅವಾಗ ಏನಾಗತ್ತೆ, ಅದರಿಂದ ರಸ ಹರಿಯತ್ತೆ. ಆಮೇಲೆ ಮಧ್ಯದಲ್ಲಿ ಹೊಡೆದ್ರೆ ಅಲ್ಲೂ ರಸ ಬರುತ್ತೆ. ಆಮೇಲೆ ಮೇಲೆ ತುದಿಯಲ್ಲಿ ಮಾಡಿದ್ರೆ ಅಲ್ಲೂ ರಸ ಬರುತ್ತೆ. ಹಾಗಾದ್ರೆ ಏನಾಯ್ತು, ಪೂರ ವೃಕ್ಷದಲ್ಲಿ ರಸ ಹರಿತಾ ಇದೆ ಅಂತಾಯ್ತು, ಅದು ಬದುಕಿದೆ ಅಂತಾಯ್ತು. ಆದ್ರಿಂದ ಏನಾಯ್ತು, ಈ ಮರ ಜೀವಾತ್ಮನಿಂದ ರಸವನ್ನು ಕೊಡುತ್ತಾ ಹರ್ಷ ಪಡುತ್ತಾ ಖುಷಿಯಾಗಿ ಇರುತ್ತೆ, ಬದುಕಿರುತ್ತೆ ಅಂತ ಗೊತ್ತಾಯ್ತು. ಇವಾಗ ಏನಾಗುತ್ತೆ, ಒಂದು ಕೊಂಬೆ ಏನಾದ್ರು ಅದ್ರಲ್ಲಿ ಒಣಗಿ ಬಿಟ್ರೆ, ಜೀವ ಬಿಟ್ಟು ಬಿಟ್ರೆ, ಜೀವಾತ್ಮನ ಡಿಸ್ಕನೆಕ್ಟ್, ಆ ಶಕ್ತಿ ಡಿಸ್ಕನೆಕ್ಟ್ ಆದ್ರೆ ಅದು ಒಣಗೋಗುತ್ತೆ. ಅದೇ ರೀತಿ ಇನ್ನೊಂದು ಕೊಂಬೆ ಬಿಟ್ರೆ ಅದು ಒಣಗುತ್ತೆ, ಮೂರನೇ ಕೊಂಬೆ ಬಿಟ್ರೆ ಅದು ಒಣಗೋಗುತ್ತೆ. ಆ ಪೂರ ವೃಕ್ಷನೇ ಬಿಟ್ಬಿಟ್ರೆ ಪ್ರಾರಬ್ಧ ಮುಗೀತು ಅಂತ ಅವಾಗ ಏನಾಗುತ್ತೆ, ಪೂರ ಅದು ಒಣಗೋಗುತ್ತೆ, ಅದರಲ್ಲಿ ನಾಶ ಆಗ್ಬಿಡತ್ತೆ. ಅದೇ ರೀತಿ ಏನಾಯ್ತು, ಇಲ್ಲಿ ಜೀವ ಸಾಯೋದಿಲ್ಲ. ಏನಾಯ್ತು, ಜೀವಯೋ ಯಾವುದನ್ನ ಆಶ್ರಯ ಮಾಡ್ಕೊಂಡಿತ್ತು ತೋರೋಕೆ, ಯಾವ ಶರೀರವನ್ನು ತಾನು ತೋರೋದಕ್ಕೆ ಆಶ್ರಯ ಮಾಡ್ಕೊಂಡಿತ್ತೋ ಆ ವೃಕ್ಷ ಸಾಯತ್ತೇವೆ, ಹೋಗುತ್ತೇವೆ, ನಾಶ ಆಗತ್ತೇವಿನ ಜೀವನಿಗೆ ಏನೂ ಆಗೋದಿಲ್ಲ. ಅದು ನಿಮ್ಗೆ ಕೊಂಬೆನ ಒಣಗೋದನ್ನ ಹೇಳೋದ್ರಿಂದನೇ ಗೊತ್ತಾಗತ್ತೆ. ಕೊಂಬೆ ಒಣಗೋತಿರುತ್ತೇವಿನ ಜೀವನಿಗೆ ಏನೂ ಆಗೋದಿಲ್ಲ. ಜೀವನ ಯಾವತ್ತೂ ಏನೂ ಆಗೋದಿಲ್ಲ. ಎಷ್ಟು ಸಲ ಶರೀರ ಬದಲಾಯಿಸಿದ್ರು ಏನೂ ಆಗೋಲ್ಲ. ಯಾಕಂದ್ರೆ ಎಷ್ಟು ಒಳ್ಳೊಳ್ಳೆ ಕರ್ಮ ಮಾಡಿರ್ತಾರೋ ಅವರು ಹೈಯರ್ ಲೆವೆಲ್ಗೆ ಹೋಗ್ತಾರೆ. ಅವರನ್ನ ಎದುರುಗೊಳ್ಳೋಕೆ ಒಂದು ಮುಂಡಕ ಶ್ರುತಿ ಎಷ್ಟು ಚೆನ್ನಾಗಿದೆ. ಯಾರು ಮನುಷ್ಯನಾಗ್ಬಿಟ್ಟು ಒಳ್ಳೊಳ್ಳೆ ಕರ್ಮ ಮಾಡಿರ್ತಾರೋ, ಆಳು ಕಾಳುಗಳನ್ನ ತಮ್ಮ ಇವ್ರಿ ಅಂತ ಪ್ರೀತಿಸಿ ಅವ್ರಿಗೂ ಅಷ್ಟೇ ಸಮ್ಮಾನ ಕೊಟ್ಟು ನೋಡ್ಕೊಂಡಿರ್ತಾರೋ, ಮನೆ ಯಜಮಾನನಾಗಿ ಪರಿವಾರವನ್ನ ಎಲ್ಲರನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂತ ಅವ್ರು ಹೋಗುವಾಗ ಅವ್ರಿಗೆ ಅಲ್ಲಿ ಹೇಳ್ತಾರಂತೆ, ಹೇ ಹೇ ಹೀತಿತಮಾಹುತಯ ಸುವರ್ಚಸಃ ಸೂರ್ಯಸ್ಯ ರಶ್ಮಿಭಿರ್ಯಜಮಾನಂ ವಹಂತಿ
ಅವಿವದಂತ್ಯೋಚ್ಚಯಂತ್ಯಃ ಏಷವ ಪುಣ್ಯಃ ಸುಕೃತೋ ಬ್ರಹ್ಮಲೋಕಃ. ನೋಡಿ, ಬನ್ನಿ ಬನ್ನಿ, ನೀವು ಮಾಡಿದ ಕರ್ಮ ಫಲವಾಗಿ ನಿಮ್ಗೆ ನೀಲಿ ಎದುರುಗೊಳ್ತಾ ಇದ್ದೀವಿ. ಈ ಬ್ರಹ್ಮಲೋಕದಲ್ಲಿ ಅಂದ್ರೆ ಸ್ವರ್ಗ ಲೋಕದಲ್ಲಿ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಮನುಷ್ಯನಾಗಿದ್ದಾಗ, ನಿಮ್ಗೆ ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಜೀವನಿಗೆ ಏನು ಯಾವುದು ಸಾವು ಅನ್ನೋದು ಖಂಡಿತ ಇಲ್ಲ. ಅದನ್ನ ಈ ಇದ್ರದ್ದು ಏನೋ ದೃಷ್ಟಾಂತದಿಂದ ಹೇಳ್ತಾರೆ. ನಾನು ಯಾಕೆ ಮೊದಲನೇ ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ, ನಾ ಮಂತ್ರ ಓದುವಾಗ ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗತ್ತೆ. ನೋಡಿ, 11ನೇ ಖಂಡದಲ್ಲಿ ಮಂತ್ರ. ಓಂ ಅಸ್ಯ ಸೌಮ್ಯ ಮಹತೋ ವೃಕ್ಷಸ್ಯ, ಓಂ ಅಸ್ಯ ಸೌಮ್ಯ ಮಹತೋ ವೃಕ್ಷಸ್ಯ ಯೋ ಮೂಲೆ ಅಭ್ಯಾಹನ್ಯಾತ್, ಯೋ ಮೂಲೆ ಅಭ್ಯಾಹನ್ಯಾತ್ ಜೀವನ್ ಸ್ರವೇತ್, ಜೀವನ್ ಸ್ರವೇತ್ ಯಹ ಯೋ ಮಧ್ಯೆ ಅಭ್ಯಾಹನ್ಯಾತ್, ಯೋ ಮಧ್ಯೆ ಅಭ್ಯಾಹನ್ಯಾತ್ ಜೀವನ್ ಸ್ರವೇತ್, ಜೀವನ್ ಸ್ರವೇತ್ ಯೋ ಅಗ್ರೆ ಅಭ್ಯಾಹನ್ಯಾತ್, ಯೋ ಅಗ್ರೆ ಅಭ್ಯಾಹನ್ಯಾತ್ ಜೀವನ್ ಸ್ರವೇತ್ ಸಹ ಏಷ ಜೀವೇನ ಆತ್ಮನ ಅನುಪ್ರಭೂತಃ, ಸ ಏಷ ಜೀವೇನ ಆತ್ಮನ ಅನುಪ್ರಭೂತಃ ಪೇಪೀಯಮಾನೋ ಮೋದಮಾನಃ ತಿಷ್ಠತಿ, ಪೇಪೀಯಮಾನೋ ಮೋದಮಾನಃ ತಿಷ್ಠತಿ. ಇಷ್ಟು ಒಳ್ಳೆ ಮಂತ್ರ ನೋಡಿ ಹೇಗೆ ಹೇಳ್ತಾ ಇದ್ದಾರೆ. ಹೇ ಸೌಮ್ಯ, ಅಸ್ಯ ಮಹತ ವೃಕ್ಷಸ್ಯ, ಈ ದೊಡ್ಡ ಮರದ ಮೂಲದಲ್ಲಿ, ಜಡದಲ್ಲಿ, ಬೇರಿನಲ್ಲಿ ಹತ್ರ ಯಾರಾದ್ರೂ ಒಂದು ಅಭ್ಯಾಹನ ಒಂದು ಕೊಡಲಿನೋ ಏನಾದ್ರು ತಗೊಂಡು ಹೊಡೆದ್ರೆ ಜೀವನ್ ಸ್ರವೇ, ಅದು ಬದುಕಿದೆ ಅನ್ನೋದಕ್ಕೆ ಆ ರಸ ಹರಿಯೋದು ಕಾಣಿಸತ್ತೆ. ಮಧ್ಯದಲ್ಲಿ ಯಹ ಅಭ್ಯಾಹನ್ಯಾತ್, ಯಾವಾಗ ಮಧ್ಯದಲ್ಲಿ ಏಟು ಕೊಟ್ರೆ, ವೃಕ್ಷದ ಮಧ್ಯಭಾಗದಲ್ಲಿ ಕೊಟ್ಟಾಗ ಜೀವನ್ ಸ್ರವೇತ್, ಆವಾಗ್ಲೂ ಅಲ್ಲಿ ರಸ ಹರಿಯತ್ತೆ. ಅಗ್ರೆ ತುದಿಯಲ್ಲಿ, ಮೇಲೆ ತುದಿಯಲ್ಲಿ ಯಹ ಅಭ್ಯಾಹನ್ಯಾತ್ ಜೀವನ್ ಸ್ರವೇತ್, ಅಲ್ಲೂ ಹರಿತಾರೆ. ನೋಡಿ, ಇನ್ನೊಂದು ನಿಮ್ಮ ಲಾ ಪ್ರಕಾರ ಕೆಳಗಿಂದ ಮೇಲೆ ಹರಿಯೋದಿಲ್ಲ ಅಂತಾರೆ, ಬಟ್ ವೃಕ್ಷಗಳಲ್ಲಿ ನೋಡಿ ಕೆಳಗಿಂದ ಮೇಲಕ್ಕೆ ಹರಿಯೋದು. ನಮ್ಗೆ ಮತ್ತೆ ಯಾಕೆ ನೀರು ಕೆಳಗಿಂದ 4th ಫ್ಲೋರ್ ಬರೋಲ್ಲ? ನಾವ್ ಏನ್ ಮಾಡ್ಬೇಕು? ಪಂಪ್ ಇಡ್ಬೇಕು, ಇದೆಲ್ಲ ಮಾಡ್ಬೇಕು. ಪರಮಾತ್ಮ ಗಿಡಗಳಿಗೆ ಎಷ್ಟ್ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾನೆ ನೋಡಿ, ಏನು ಕಷ್ಟ ಇಲ್ಲ. ಅದಕ್ಕೆ ಪಂಪ್ ಸೆಟ್ ಬೇಡ, ಏನು ಬೇಡ. ಏನಾಗುತ್ತೆ, ಕೆಳಗಿಂದ ನೀರು ತಗೊಳತ್ತೆ, ಅದು ಮೇಲಿನ ತನಕ ಹರಿಯುತ್ತೆ. ಇದರ ಪ್ರೂಫ್ ನೋಡಿ ಎಷ್ಟ್ ಚೆನ್ನಾಗಿದೆ ಉಪನಿಷತ್ತಿನಲ್ಲಿ. ಉಪನಿಷತ್ತಿನವರಿಗೆ ಗೊತ್ತಿತ್ತು ವೃಕ್ಷಾದಿಗಳು ಬದುಕಿರೋದು. ನಾವು ತುಂಬಾ ಹೇಳ್ತಾರಲ್ಲ, ಕಲ್ಕಟ್ಟಾಲಿ ಕಂಡು ಹಿಡಿದ್ರು ಅವರು ಇವರು ಅಂತ. ಯಾರು ಕಂಡಿಡಿದ್ರು ಇರುವುದನ್ನೇ ಕಂಡಿದ್ದಾರೆ, ರಿಸರ್ಚ್ ಅಷ್ಟೇ. ಸೊ ಎಲ್ಲ ವೃಕ್ಷಾದಿಗಳೆಲ್ಲ ಬದುಕಿರೋದು. ಅದಕ್ಕೆ ನಾವು ತುಳಸಿ ಪೂಜೆನೂ ಮಾಡೋದು ತುಂಬಾ ಮುಖ್ಯ, ಅದು ತುಂಬಾ ಒಳ್ಳೇದದು ಮಾಡಿದ್ರೆ. ಸೊ ಹೇಳ್ತಾರೆ ನೋಡಿ, ಇವಾಗ ಜೀವನ, ಆ ಜೀವಾತ್ಮ ಹೇಗಿದ್ದಾನೆ ಅಂದ್ರೆ, ಆ ಜೀವಾತ್ಮನಿಂದ ಅನುವ್ಯಾಪ್ತನಾಗಿ, ಅಂದ್ರೆ ಪೂರ್ಣ ವೃಕ್ಷದ ಕಣದಲ್ಲೂ ಜೀವಾತ್ಮ ಹರಡಿಕೊಂಡು ರಸವನ್ನು ಕುಡಿಯುತ್ತಾ ಹರ್ಷ ಪಡುತ್ತಾ ವೃಕ್ಷದಲ್ಲಿ ಸಂತೋಷವಾಗಿರ್ತಾನೆ. ಯಾವ ಯೋನಿಗೆ ಹೋದ್ರೂ ಜೀವ ಅಲ್ಲಿ ಸಂತೋಷವಾಗೇ ಇರ್ತಾನೆ. ಸಂತೋಷಕ್ಕೆ ದೇವ್ರು ಏನು ಕಮ್ಮಿ ಮಾಡೋದಿಲ್ಲ. ಇವಾಗ ಹೇಳ್ತಾರೆ ನೆಕ್ಸ್ಟ್ ಮಂತ್ರ ನೋಡಿ. ಓಂ ಅಸ್ಯ ಯತ್ ಏಕಾಂ ಶಾಖಾಂ ಜೀವೋ ಜಹಾತಿ, ಓಂ ಅಸ್ಯ ಯತ್ ಏಕಾಂ ಶಾಖಾಂ ಜೀವೋ ಜಹಾತಿ ಅಥ ಸಾ ಶುಷ್ಯತಿ, ಅಥ ಸಾ ಶುಷ್ಯತಿ ದ್ವಿತೀಯಾಂ ಜಹಾತಿ, ದ್ವಿತೀಯಾಂ ಜಹಾತಿ ಅಥ ಸಾ ಶುಷ್ಯತಿ, ಅಥ ಸಾ ಶುಷ್ಯತಿ ತೃತೀಯಾಂ ಜಹಾತಿ, ತೃತೀಯಾಂ ಜಹಾತಿ ಅಥ ಸಾ ಶುಷ್ಯತಿ, ಅಥ ಸಾ ಶುಷ್ಯತಿ ಸರ್ವಂ ಜಹಾತಿ ಸರ್ವಃ ಶುಷ್ಯತಿ, ಸರ್ವಂ ಜಹಾತಿ ಸರ್ವಃ ಶುಷ್ಯತಿ. ಒಂದು
ಒಂದು ಈ ಜೀವನು ಅಸ್ಯ ಏಕಾಂ ಶಾಖಾಂ ಜಗಾತಿ, ಒಂದು ಶಾಖೆಯನ್ನು ಒಂದು ಬ್ರಾಂಚ್ ಅನ್ನು ಡಿಸ್ಕನೆಕ್ಟ್ ಮಾಡ್ಕೊಂಡ್ರೆ, ಬಿಟ್ರೆ ಹರಿಯೋದನ್ನಲ್ಲಿ ಬಿಟ್ರೆ ಆತ ಸಾ ಶುಷ್ಯತಿ, ಆ ಒಂದು ಕೊಂಬೆ ಒಣಗ್ಬಿಡತ್ತೆ. ದ್ವಿತೀಯಾಂ ಜಗಾತಿ ಅತ ಸಾ ಶುಷ್ಯತಿ, ಎರಡನೇ ಕೊಂಬೆಯನ್ನು ರಸ ಕೊಡೋದು ಬಿಟ್ರೆ ಅದು ಒಣಗ್ಬಿಡತ್ತೆ. ತೃತೀಯಾಂ ಜಗಾತಿ ಅತ ಸಾ ಶುಷ್ಯತಿ, ಮೂರನೇ ಕೊಂಬೆಯನ್ನು ಬಿಟ್ರು ಅದು ಒಣಗೋಗತ್ತೆ. ಸರ್ವಂ ಜಗಾತಿ ಸರ್ವಂ ಶುಷ್ಯತಿ, ಆ ಪೂರ್ಣ ವೃಕ್ಷವನ್ನೇ ಬಿಟ್ರೆ ಆವಾಗ ಪೂರ್ಣ ವೃಕ್ಷ ಏನಾಗತ್ತೆ, ಒಣಗೋಗತ್ತೆ. ಇವಾಗ ಈ ವೃಕ್ಷದಿಂದ ನಾವು ನಮ್ಮ ಶರೀರಕ್ಕೆ ಇದನ್ನ ಮಾಡ್ಕೋಬೇಕು. ಅದೇ ರೀತಿ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಘ್ರಾಣೇಂದ್ರಿಯ ಎಲ್ಲವನ್ನು ತಾನು ಏನ್ ಮಾಡ್ತಾನೆ, ಹೊರಟೋಗ್ಬಿಟ್ರೆ ತಾನು ಹೊರಟೋಗ್ಬಿಡ್ತಾನೆ. ಪ್ರಾಣ ಹೋದಾಗ ಜೀವ ಹೋಗೋದು ಹೇಗ್ ಗೊತ್ತಾಗುತ್ತೆ, ಪ್ರಾಣ ಹೋದ್ರೆ ಜೀವ. ಯಾಕಂದ್ರೆ ಪ್ರವೇಶ ಮಾಡುವಾಗ್ಲೇ ಹೇಳ್ಬಿಟ್ಟಿದ್ದಾನೆ ಪರಮಾತ್ಮ, ನಾನು ಇದೇನೇ ಅನ್ನೋದಕ್ಕೆ ಗುರುತೇನು, ನಾನು ಇಲ್ಲ ಅನ್ನೋದಕ್ಕೆ ಏನ್ ಗುರುತು ಅಂತ ಹೇಳಿದ್ದಾನೆ. ಸೊ ಇದೇನೇ ಅನ್ನೋದಕ್ಕೂ ಗುರುತು ಪ್ರಾಣ ಸಂಚಾರ ಇದ್ರೆ, ಹೋಗಿದಾನಂದ್ರೆ ಪ್ರಾಣ ಸಂಚಾರ ಇಲ್ದಿದ್ರೆ. ಇವಾಗ ಅವನು ಏನ್ ಮಾಡ್ತಾನೆ, ಕರ್ಮಕ್ಕೆ ಅನುಸಾರವಾಗಿ ಒಂದು ಶರೀರದಲ್ಲಿ ಭೋಗಗಳನ್ನೆಲ್ಲ ಅನುಭವಿಸ್ತಾ ಇದ್ದಾನೆ, ಅನ್ನವನ್ನು ತಿಂತಾನೆ. ಆವಾಗ ಏನಾಗುತ್ತೆ, ಅನ್ನವನ್ನು ತಿಂದಿದ್ದು ರಸವಾಗಿ ಈ ಜೀವಂತವಾದ ಈ ಮರ ಅನ್ನೋ ರೂಪದಿಂದ ಈ ಶರೀರವನ್ನು ಪೋಷಣೆ ಮಾಡುತ್ತೆ. ಅದ್ರಿಂದ ಏನಾಗತ್ತೆ, ನಮಗೆ ಹೇಗೆ ಕಟ್ ಮಾಡಿದ್ರೆ ರಸ ಹರಿಯತ್ತೋ, ರಕ್ತ ಹರಿಯತ್ತೋ, ಆವಾಗ ಏನಾಗತ್ತೆ, ನಾವು ಬದುಕಿದೀವಿ ಅಂತ ಅದು ಸೂಚನೆ ಮಾಡತ್ತೆ. ಅದೇ ರೀತಿ ಏನಾಯ್ತು, ಜೀವ ಕರ್ಮ ನಿಮಿತ್ತದಿಂದ ಈ ಶರೀರನು ಅಷ್ಟೇ ಯಾವಾಗ ಆಗೋಯ್ತು, ನಾವ್ ಎಷ್ಟು ಕರ್ಮ ಮಾಡೋಕೋಸ್ಕರ ಒಂದು ಶರೀರ ಕೊಟ್ಟಿದ್ನೋ ಪರಮಾತ್ಮ, ಅದು ಮುಗಿದಾಗ ಏನಾಗೋಯ್ತು, ಹೊಟ್ಟೋಗ್ಬಿಡ್ತಾನೆ ಜೀವ. ಇದನ್ನ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಇವಾಗ ಇನ್ ಮೂರನೇ ಮಂತ್ರ ನೋಡಿ. ಓಂ ಏವಮೇವ ಖಲು ಸೌಮ್ಯ ವಿದ್ದೀತಿ ಹೋವಾಚ. ಓಂ ಏವಮೇವ ಖಲು ಸೌಮ್ಯ ವಿದ್ದೀತಿ ಹೋವಾಚ. ಜೀವಾಪೇತಂ ವಾವಕಿಲ ಇದಂ ಮ್ರಿಯತೆ. ಜೀವಾಪೇತಂ ವಾವಕಿಲ ಇದಂ ಮ್ರಿಯತೆ. ನ ಜೀವೋ ಮ್ರಿಯತೆ ಇತಿ, ನ ಜೀವೋ ಮ್ರಿಯತೆ ಇತಿ. ಸ ಯ ಏಷೋ ಅಣಿಮಾ ಐತದಾತ್ಮಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮಾ ತತ್ವಮಸಿ ಶ್ವೇತಕೇತೋ ಇತಿ. ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತ್ವಿತಿ. ತಥಾ ಸೌಮ್ಯ ಇತಿ ಹೋವಾಚ. ಇವಾಗ ಹೇಳ್ತಾರೆ, ಇದನ್ನ ಹೀಗೆ ತಿಳಿದುಕೊಪ್ಪ ಅಂದ್ರು. ಏನಾಯ್ತು, ಜೀವಾಪೇತಂ ಭಾವಕಿಲ್ಲ, ಜೀವರಹಿತವಾದ, ಜೀವ ಬಿಡಲ್ಪಟ್ಟ, ಜೀವ ಬಿಟ್ಟೋದ ಮತ್ತೆ ಈ ಶರೀರ ಏನಾಗತ್ತೆ, ಮ್ರಿಯತೆ, ಅದು ಸಾಯುತ್ತೆ ವಿನಃ ಜೀವನಿಗೆ ಸಾವು ಅನ್ನೋದಿಲ್ಲ. ಜೀವ ನ ಮ್ರಿಯತೆ, ಜೀವನಿಗೆ ಖಂಡಿತ ಸಾವು ಅನ್ನೋದಿಲ್ಲ. ಆದ್ರಿಂದ ಒಳ್ಳೊಳ್ಳೆ ಕರ್ಮ ಮಾಡಿದವರು ಒಳ್ಳೆ ಜಾಗಕ್ಕೆ ಹೋಗಿದ್ದಾರೆ, ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬೇಕಾಗೇ ಇಲ್ಲ. ಸೊ ಇಲ್ಲಿವರೆಗೂ ನಮಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಹೇಗೆ ಪರಮಾತ್ಮ ತಾನೇ ಅನೇಕವಾಗಬೇಕು ಅಂತ ಬಯಸ್ಬಿಟ್ಟು ಹೇಗೆ ಒಂದು ಯಾವುದು ಪಂಚಭೂತಗಳಲ್ಲಿ ಒಂದನ್ನ ಸೃಷ್ಟಿ ಮಾಡ್ದ, ತೇಜಸ್ಸನ್ನ ಸೃಷ್ಟಿ ಮಾಡ್ದ, ಆಮೇಲೆ ಏನಾಯ್ತು ನೀರಿನ ಸೃಷ್ಟಿ ಮಾಡ್ದ, ಆಮೇಲೆ ಅನ್ನವನ್ನು ಸೃಷ್ಟಿ ಮಾಡ್ದ, ಆಮೇಲೆ ಏನ್ ಮಾಡ್ದ, ತಾನೇ ಆ ದೇವತೆಯಲ್ಲಿ ಪ್ರವೇಶ ಮಾಡಿ ಅದನ್ನ ಮೂರಾಗಿ ತ್ರಿವೃತ್ತಕರಣ ಮಿಕ್ಸ್ ಆಗೋಂಗೆ ಮಾಡ್ದ. ಬಾಹ್ಯನು ಹೊರಗಡೆ ನೋಡಿದಾಗ ನೀವು ಕೆಂಪು ಬಣ್ಣ ಕಂಡ್ರೆ ಆ ಸೂರ್ಯನಲ್ಲಿ ಏನಾದ್ರು ಅದು ನಿಮ್ಗೆ ಏನಾಗತ್ತೆ, ತೇಜಸ್ಸಿನ ತತ್ವ ಅಂತ ಗೊತ್ತಾಯ್ತು. ಬಿಳಿಯ ಬಣ್ಣ ನೀರಿನ ತತ್ವ ಅಂತ ಗೊತ್ತಾಯ್ತು. ಕಪ್ಪು ಬಣ್ಣ ಅನ್ನದು ಪೃಥ್ವಿಯ ತತ್ವ ಅಂತ ಗೊತ್ತಾಯ್ತು. ಶರೀರದಲ್ಲಿ ಏನಾಯ್ತು, ಅನ್ನದಿಂದ ಮನಸ್ಸಾಗತ್ತೆ, ಪ್ರಾಣದಿಂದ ನೀರಿನಿಂದ ಪ್ರಾಣ ಆಗತ್ತೆ, ಆಮೇಲೆ ತೇಜಸ್ಸಿನಿಂದ ವಾಕ್ ಆಗತ್ತೆ ಅಂತ ಹೇಳಿದ್ರು. ಇದೆಲ್ಲ ಹೇಳಿದ್ ಮತ್ತೆ ಏನ್ ಮಾಡಿದ್ರು, ಅವ್ರು ಇಷ್ಟೆಲ್ಲ ಆದ್ರೂನು ಈ ದಿವಸ ಸುಷುಪ್ತಿಗೆ ಹೋಗ್ತಾನೆ, ಹೋಗುವಾಗ ಎಲ್ಲ ಕೋಶಗಳ ಧರ್ಮಗಳನ್ನು ಬಿಟ್ಟು ಹೋಗ್ತಾನೆ.
ಯಾವ ಕೋಶದ ಧರ್ಮವೂ ಇವನಿಗೆ ಅಂಟಿಲ್ಲ. ಇವನು ಹೇಗಿದ್ದಾನೆ, ಸತ್ಸ್ವರೂಪದಲ್ಲೇ ಸೇರಿರ್ತಾನೆ, ಸತ್ಸ್ವರೂಪವಾಗಿ ಇರ್ತಾನೆ ಅಂತ ಹೇಳಿದ್ರು. ಹೇಳ್ಬಿಟ್ಟು ನೀವು ಈಗ ಹಸಿವು ಬಾಯಾರಿಕೆ ಮೂಲಕ ಆ ಸತ್ಸ್ವರೂಪವನ್ನ ವಿಚಾರದಿಂದ ಕಂಡಿಡ್ಕೊಳ್ಳಿ ಅಂತಾನು ಹೇಳಿದ್ರು. ಅದನ್ನ ವಿಚಾರ ಮಾಡಿ ಮಾಡಿ ಕಂಡಿಡ್ಕೊಂಡಾಗ ಏನಾಯ್ತು, ಒಂದೊಂದ್ಸಲಿ ನೀವು ಬೋಧನೆ ಮಾಡ್ದೆ ಇವನಿಗೆ ಡೌಟ್ ಬಂತು. ನಾವು ಸೇರಿದ್ದೀವಿ ಅಂತ ಯಾಕೆ ಗೊತ್ತಾಗೋಲ್ಲ? ಅದಕ್ಕೆ ಹೇಳಿದ್ರು, ಮಧು ಎಲ್ಲ ಸೇರಿದ್ರು ಈ ವೃಕ್ಷದಿಂದ ಬಂದಿದೀನಿ ಅಂತ ಗೊತ್ತಾಗೋಲ್ಲ. ಸರಿ, ಅದು ಗೊತ್ತಾಗೋಲ್ಲ ಅಂತಂದ್ರೆ ಅವರು ಹೋಗ್ಕೊಳ್ಳಿ, ವಾಪಸ್ ಬರ್ತೀವಲ್ಲ, ಯಾವ ಶರೀರಕ್ಕೆ ಹೋಗಿದ್ವು ಅಲ್ಲಿ ಯಾಕೆ ಗೊತ್ತಾಗೋಲ್ಲ ಅಂದ್ರೆ ಅಲ್ಲೂ ಗೊತ್ತಾಗೋಲ್ಲ. ಹೇಗೆ ನದಿಗಳು ನಾನು ಸಮುದ್ರದ ಬಂದಿದ್ದೀನಿ ಅಂತ ಗೊತ್ತಾಗೋಲ್ವೋ ಹಾಗೆ ಗೊತ್ತಾಗೋಲ್ಲ ಅಂದ್ಬಿಟ್ಟು. ಸೊ ಇವಾಗ ಏನ್ ಮಾಡಿದ್ರು, ಹಾಗಾದ್ರೆ ಈ ಸೂಕ್ಷ್ಮವಾದ ಜಗತ್ತತ್ವವನ್ನ ನಾವು ಅದಕ್ಕೆ ನಾಶ ಯಾಕಾಗೋದಿಲ್ಲ? ಯಾಕಂದ್ರೆ ಎಲ್ಲ ನಾಮರೂಪಗಳು ನಾಶ ಆದ್ರೆ ಇದಕ್ಕೆ ಯಾಕೆ ನಾಶ ಇಲ್ಲ? ಅದಕ್ಕೆ ವೃಕ್ಷದ ಎಕ್ಸಾಂಪಲ್ ಕೊಟ್ಟು, ವೃಕ್ಷ ಒಣಗತ್ತೆ ವಿನ ಅದು ಉಪಾಧಿ ಆಗಿರೋದ್ರಿಂದ, ಶರೀರ ಆಗಿರೋದ್ರಿಂದ ಅದ್ರ ಜೀವನಿಗೆ ಸಾವು ಅನ್ನೋದು ಖಂಡಿತ ಇಲ್ಲ ಅಂತ ಹೇಳಿದ್ರು. ಸೊ ನಾಳೆ ಮುಂದಕ್ಕೆ ನೋಡೋಣ. ಸ್ವಲ್ಪ ಹೇಳ್ಬಿಟ್ಟು ಮುಂದೆ ನಾಳೆ ಮಾಡೋಣ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಂ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ.